ನಮಸ್ಕಾರ ಸ್ನೇಹಿತರೆ, ನಾಳೆನೆ ಪ್ರಬೋಧಿನಿ ಏಕಾದಶಿ. ನಾಳೆ ನೀವು ವ್ರತ ಮಾಡಿದರೂ ಮಾಡದಿದ್ದರೂ ಪೂರ್ಣ ಫಲ ಪಡೆಯಲು ಭಕ್ತಿಯಿಂದ ಪ್ರಬೋಧಿನಿ ಏಕಾದಶಿ ವ್ರತಕತೆ ಕೇಳಿದರೆ ಸರಿ ಹೋಗುತ್ತದೆ. ಕತೆ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಪ್ರಬೋಧಿನಿ ಅಥವಾ ಕಾರ್ತಿಕ ಏಕಾದಶಿ ವ್ರತಕತೆ ಸ್ಕಂದ ಪುರಾಣದಲ್ಲಿ ನಮಗೆ ಕಾಣಿಸುತ್ತದೆ. ಪೂರ್ವದಲ್ಲಿ ನಾರದ ಮಹರ್ಷಿಗಳು ಬ್ರಹ್ಮದೇವರ ಮುಖಾಂತರ ಪ್ರಬೋಧಿನಿ ಏಕಾದಶಿಯ ಬಗ್ಗೆ ತಿಳಿದುಕೊಂಡರು. ಅದೇ ರೀತಿ ಧರ್ಮರಾಜ ಕೂಡ ಶ್ರೀಕೃಷ್ಣನ ಹತ್ತಿರ ಪ್ರಬೋಧಿನಿ ಏಕಾದಶಿಯ ಮಹಿಮೆಯ ಬಗ್ಗೆ ಕೇಳಿದರು. ಆಗ ಧರ್ಮರಾಜನಿಗೆ ಶ್ರೀಕೃಷ್ಣ ಈ ರೀತಿ ಹೇಳಿದರು: ಪಾಂಡವಾಗ್ರಜ, ಈ ಪ್ರಬೋಧಿನಿ ಏಕಾದಶಿಯ ವ್ರತಕತೆಯನ್ನು ಪೂರ್ವದಲ್ಲಿ ಬ್ರಹ್ಮದೇವರು ನಾರದ ಮಹರ್ಷಿಗೆ ವಿವರಿಸಿದರು. ಅವರು ಹೇಳಿದ ವ್ರತ ಮಹಿಮೆಯನ್ನು ಈಗ ನಿನಗೆ ಹೇಳುತ್ತೇನೆ, ಕೇಳು. ಈ ಪ್ರಬೋಧಿನಿ ಏಕಾದಶಿಯು ಸಕಲ ಪಾಪಗಳನ್ನು ನಿವಾರಿಸುತ್ತದೆ, ಪುಣ್ಯವನ್ನು ಹೆಚ್ಚು ಮಾಡುತ್ತದೆ, ಮುಕ್ತಿ ಹಾಗೂ ಒಳ್ಳೆ ಬುದ್ಧಿಯನ್ನು ಕೊಡುತ್ತದೆ. ಪೂರ್ವದಲ್ಲಿ ಭಗೀರಥ ಕಠೋರವಾದ ತಪಸ್ಸು ಮಾಡಿ ಭೂಮಂಡಲದ ಮೇಲೆ ಪವಿತ್ರವಾದ ಗಂಗೆಯನ್ನು ಕರೆತಂದ. ಆ ಸಮಯದಲ್ಲಿ ಗಂಗೆ ಭಗೀರಥನೊಂದಿಗೆ, ನಾನು ಕೇವಲ ಕಾರ್ತಿಕ ಏಕಾದಶಿ ಬರುವವರೆಗೆ ಮಾತ್ರವೇ ಪಾಪಗಳನ್ನು ನಾಶಪಡಿಸುತ್ತೇನೆ ಎಂದು ಹೇಳಿದಳು. ಅಂದರೆ ಕಾರ್ತಿಕ ಏಕಾದಶಿ ಕಳೆದ ನಂತರ ಮತ್ತೆ ಹೊಸ ವರ್ಷ ಶುರುವಾಗುವವರೆಗೂ ಗಂಗೆ ಯಾವ ಪಾಪಗಳನ್ನು ಕೂಡ ನಿವಾರಿಸುವುದಿಲ್ಲ. ಶ್ರದ್ಧೆ ಇರುವ ಪ್ರತಿ ವ್ಯಕ್ತಿಯೂ ಕೂಡ ಈ ಕಾರ್ತಿಕ ಶುದ್ಧ ಏಕಾದಶಿಯಂದು ತಪ್ಪದೆ ಉಪವಾಸ ಇರಬೇಕು. ಈ ಒಂದು ದಿನ ಉಪವಾಸ ಇದ್ದರೆ 1000 ಅಶ್ವಮೇಧ ಯಾಗಗಳು, 100 ರಾಜಸೂಯ ಯಾಗಗಳು ಮಾಡಿದಷ್ಟು ಫಲ ಬರುತ್ತದೆ. ಧರ್ಮರಾಜ, ಈ ಕಾರ್ತಿಕ ಏಕಾದಶಿಯ ದಿನದಂದು 1 ಹೊತ್ತು ಮಾತ್ರ ಉಪವಾಸ ಇದ್ದು 2 ಹೊತ್ತು ಊಟ ತಿಂದು ವ್ರತ ಮಾಡಿದರೆ 1 ಜನ್ಮದಲ್ಲಿ ಮಾಡಿದ ಪಾಪಗಳೆಲ್ಲವೂ ನಾಶವಾಗುತ್ತದೆ. ಬೆಳಿಗ್ಗೆಯಿಂದ ಸಂಜೆಯವರೆಗೂ ಉಪವಾಸ ಇದ್ದು ರಾತ್ರಿ ಊಟ ಮಾಡಿ ವ್ರತ ಮಾಡಿದವರು 2 ಜನ್ಮಗಳಿಂದ ಮಾಡಿದ ಪಾಪಗಳನ್ನು ಕಳೆದುಕೊಳ್ಳುತ್ತಾರೆ. ಅದೇ ಒಂದು ವೇಳೆ ದಿನವಿಡೀ ಉಪವಾಸ ಇದ್ದು ವ್ರತ ಮಾಡಿದರೆ 7 ಜನ್ಮಗಳಿಂದ ಮಾಡಿದ ಪಾಪದಿಂದ ವಿಮುಕ್ತಿ ಪಡೆಯುತ್ತಾರೆ. 3 ಲೋಕಗಳಲ್ಲಿ ಹುಡುಕಿದರೂ ಯಾವುದು ಕಾಣಿಸುವುದಿಲ್ಲವೋ, ಯಾವುದು ಎಲ್ಲದಕ್ಕಿಂತಲೂ ಶಕ್ತಿಯುತವಾದುದ್ದೋ, ಯಾವುದು ಅಪರೂಪವಾದುದ್ದೋ ಅದೇ ಶ್ರೀ ಮಹಾವಿಷ್ಣು. ಅವರನ್ನು ಅವರಿಗೆ ಅನುಗ್ರಹಿಸುವುದೇ ಕಾರ್ತಿಕ ಏಕಾದಶಿ. ಇಷ್ಟೊಂದು ಶಕ್ತಿಯುತವಾದ ಏಕಾದಶಿಯ ದಿನದಂದು ಉಪವಾಸ ಇದ್ದರೆ ಮೇರು ಪರ್ವತ, ಮಂದರ ಪರ್ವತ ಮುಂತಾದ ದೊಡ್ಡ ದೊಡ್ಡ ಪರ್ವತಗಳಷ್ಟು ಪಾಪಗಳಿದ್ದರೂ ಕೂಡ ಎಲ್ಲವೂ ಗಾಳಿಗೆ ಧೂಳು ಹಾರಿ ಹೋಗುವಂತೆ ಮಾಯವಾಗುತ್ತದೆ. ಕೆಲವು ಸಾವಿರಾರು ವರ್ಷಗಳಿಂದ ಕೂಡಿಟ್ಟುಕೊಂಡಿರುವ ಪಾಪಗಳೆಲ್ಲವೂ ಪ್ರಬೋಧಿನಿ ಏಕಾದಶಿಯಂದು ಜಾಗರಣೆ ಇದ್ದರೆ ಕಳೆದು ಹೋಗುತ್ತದೆ. ಏಕಾದಶಿ ವ್ರತವನ್ನು ಇತರರ ಬಲವಂತದಿಂದ ಅಲ್ಲದೆ ಸ್ವಂತವಾಗಿ ಸ್ವಇಚ್ಛೆಯಿಂದ ಮಾಡಿದರೆ ಮೇಲೆ ನಾನು ಹೇಳಿದ ಫಲ ಖಂಡಿತ ಪಡೆಯುತ್ತಾರೆ. ಅದೇ ರೀತಿ ಅದಕ್ಕೂ ಮುಂಚೆ ಮಾಡಿದ ಸ್ವಲ್ಪ ಪುಣ್ಯ ಇದ್ದರೂ ಕೂಡ ಏಕಾದಶಿ ವ್ರತ ಮಾಡಿದ ಮೇಲೆ ಅದು ವಿಪರೀತವಾಗಿ ಮೇರು ಪರ್ವತದಷ್ಟು ಎತ್ತರಕ್ಕೆ ಬೆಳೆದು ಹೋಗುತ್ತದೆ. ಶಾಸ್ತ್ರಗಳನ್ನು ತಿರಸ್ಕರಿಸಿ ಅಥವಾ ಶಾಸ್ತ್ರಗಳ ಪ್ರಕಾರ ಅಲ್ಲದೆ ಭಕ್ತಿ ಇಲ್ಲದೆ ಮೇರು ಪರ್ವತದಷ್ಟು ಆಡಂಬರವಾಗಿ ವ್ರತ ಮಾಡಿದರೂ ಕೂಡ ಕಿಂಚಿತ್ತು ಪುಣ್ಯ ಕೂಡ ಬರುವುದಿಲ್ಲ. ಕೇವಲ ಶಾಸ್ತ್ರಗಳ ಪ್ರಕಾರ ಮಾಡಿದಾಗ ಮಾತ್ರವೇ ಪುಣ್ಯ ಬರುತ್ತದೆ. ಕೆಲ ದಿನಗಳಲ್ಲಿ ಕಾರ್ತಿಕ ಏಕಾದಶಿ ಬರಲಿದೆ. ನಾನು ಆ ದಿನದಂದು ತಪ್ಪದೆ ಉಪವಾಸ ಜಾಗರಣೆ ಇರಬೇಕು ಎಂದು ಮಾನಸಿಕವಾಗಿ ಯೋಚಿಸಿದರೆ ಅವರು ಕೂಡ 100 ಜನ್ಮಗಳ ಪಾಪಗಳಿಂದ ವಿಮುಕ್ತಿ ಪಡೆಯುತ್ತಾರೆ. ಆದರೆ ಫಲ ಮಾತ್ರ ಪಡೆದುಕೊಳ್ಳುವುದಿಲ್ಲ. ಅದೇ ಬರೀ ಅಂದುಕೊಳ್ಳುವುದು ಮಾತ್ರವಲ್ಲದೆ ವ್ರತ ಕೂಡ ಮಾಡಿದರೆ ಕಳೆದ 10,000 ತಲೆಮಾರುಗಳು, ಮುಂಬರುವ 10,000 ತಲೆಮಾರುಗಳ ಅವರ ವಂಶಸ್ಥರು ಕೂಡ ವಿಷ್ಣು ಲೋಕಕ್ಕೆ ಹೋಗುವ ಯೋಗ್ಯತೆ ಪಡೆದುಕೊಳ್ಳುತ್ತಾರೆ. ಅವರ ಪೂರ್ವಿಕರು ನರಕಲೋಕದ ಬಾಧೆಗಳಿಂದ ವಿಮುಕ್ತಿ ಪಡೆದುಕೊಂಡು ರೇಷ್ಮೆ ವಸ್ತ್ರ ಧರಿಸಿ ವೈಕುಂಠ ಲೋಕಕ್ಕೆ ಹೋಗುತ್ತಾರೆ. ಆಗ ಅವರ ಪೂರ್ವಿಕರ ಆಶೀರ್ವಾದ ಕೂಡ ಸಿಗುತ್ತದೆ. ಬ್ರಹ್ಮ ಹತ್ಯೆ ಅಂದರೆ ಬ್ರಾಹ್ಮಣ ಹತ್ಯೆ ಮುಂತಾದ ಮಹಾ ಪಾಪಗಳನ್ನು ಮಾಡಿದವರಾದರೂ ವಿಷ್ಣು ತಿಥಿಯ ದಿನದಂದು ಜಾಗರಣೆ ಮಾಡಿದರೆ ಅವರ ಪಾಪಗಳೆಲ್ಲವೂ ಕೂಡ ತೊಳೆದು ಹಾಕಲಾಗುತ್ತದೆ. ಅಶ್ವಮೇಧ, ರಾಜಸೂಯ ಮುಂತಾದ ಯಾಗಗಳನ್ನು ಕ್ಷತ್ರಿಯ ಸಾರ್ವಭೌಮರು ಮಾತ್ರವೇ ಮಾಡಬೇಕು. ಬ್ರಾಹ್ಮಣರು ಅಥವಾ ಇತರೆ ಕುಲದವರು ಆ ಯಾಗವನ್ನು ಮಾಡಲು ಅನರ್ಹರು. ಆ
ಆದರೆ ಆ ಯಾಗ ಮಾಡಿದರೆ ಬರುವಷ್ಟು ಫಲವನ್ನು ಪಡೆಯಬೇಕು ಅಂದುಕೊಂಡರೆ ಒಂದು ಕಾರ್ತಿಕ ಏಕಾದಶಿಯ ದಿನ ಉಪವಾಸ ಇದ್ದು ಜಾಗರಣೆ ಇದ್ದರೆ ಪಡೆಯಬಹುದು. ಕೇವಲ ₹1 ಹಣ ಕೂಡ ಖರ್ಚಿಲ್ಲದೆ ಎಷ್ಟೋ ಪುಣ್ಯವನ್ನು ಉಪವಾಸ ಜಾಗರಣೆ ಇರುವ ಮೂಲಕ ಪಡೆದುಕೊಳ್ಳಬಹುದು. ಎಲ್ಲ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ದಾನ ಮಾಡಿದರೆ ಬರುವ ಫಲ, ಗೋದಾನ ಭೂದಾನ ಸುವರ್ಣದಾನ ಇಂಥ ಎಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿ ಪುಣ್ಯ ಗಳಿಸಿಕೊಂಡಿದ್ದರೂ ಕೂಡ ಕೇವಲ ಒಂದು ಕಾರ್ತಿಕ ಏಕಾದಶಿಯ ದಿನ ಉಪವಾಸ ಜಾಗರಣೆ ಮಾಡಿದ ವ್ಯಕ್ತಿ ಗಳಿಸಿಕೊಂಡಂತ ಪುಣ್ಯಕ್ಕೆ ಸರಿತೂಗದು. ಪ್ರಬೋಧಿನಿ ಏಕಾದಶಿ ಆಚರಿಸುವವನು ಮಾತ್ರವೇ ನಿಜವಾದ ಜ್ಞಾನಿ ಹಾಗೂ ನಿಜವಾದ ವಿಷ್ಣು ಭಕ್ತನಾಗುತ್ತಾನೆ. ಸೂರ್ಯ, ಚಂದ್ರಗ್ರಹಣ, ಅಮಾವಾಸ್ಯೆ, ಹುಣ್ಣಿಮೆ ಮುಂತಾದ ದಿನಗಳಲ್ಲಿ ಪುಣ್ಯ ಕಾರ್ಯ ಮಾಡಿದರೆ ಎಷ್ಟೊಂದು ಪುಣ್ಯ ಬರುತ್ತದೋ ಅದಕ್ಕಿಂತಲೂ ಸಾವಿರಾರು ಪಟ್ಟು ಹೆಚ್ಚು ಪುಣ್ಯ ಪ್ರಬೋಧಿನಿ ಏಕಾದಶಿಯ ದಿನ ಉಪವಾಸ ಜಾಗರಣೆ ಇದ್ದರೆ ಬರುತ್ತದೆ. ಜೀವನದಲ್ಲಿ ಒಂದು ಸಲ ಕೂಡ ಪ್ರಬೋಧಿನಿ ಏಕಾದಶಿ ವ್ರತ ಮಾಡದ ವ್ಯಕ್ತಿ ಅದುವರೆಗೂ ಮಾಡಿದ ಪುಣ್ಯವನ್ನೆಲ್ಲ ಕೂಡ ಕಳೆದುಕೊಳ್ಳುತ್ತಾನೆ. ವಿಷ್ಣು ಭಕ್ತನಾದವನು ಕಾರ್ತಿಕ ಮಾಸದಲ್ಲಿ ಬೇರೆಯವರ ಮನೆಯಲ್ಲಿ ಊಟ ಮಾಡದಿದ್ದರೆ ಅವನು ಚಾಂದ್ರಾಯನ ವ್ರತ ಮಾಡಿದಷ್ಟು ಫಲ ಪಡೆಯುತ್ತಾನೆ. ಕಾರ್ತಿಕ ಮಾಸದಲ್ಲಿ ಪುರಾಣ ಓದಿದರೂ ಕೇಳಿದರೂ ಪರಂಧಾಮ ಸಂತೃಪ್ತಿಯಾಗುತ್ತಾರೆ. ಕಾರ್ತಿಕ ಮಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ವಿಷ್ಣು ಕಥೆಗಳನ್ನು ಕೇಳಬೇಕು. ಆ ಪ್ರಕಾರ ಕಾರ್ತಿಕ ಏಕಾದಶಿಯಂದು ವಿಷ್ಣು ಕಥೆ, ವಿಷ್ಣು ಶ್ಲೋಕ ಅಥವಾ ವಿಷ್ಣು ಸ್ತೋತ್ರ ಓದಿದರು ಕೇಳಿದರೂ 100 ಸಲ ಭೂದಾನ ಮಾಡಿದಷ್ಟು ಫಲ ಪಡೆಯುತ್ತಾರೆ. ಕತೆ ಹೇಳಿದವರು ಕೂಡ ಅಷ್ಟೇ ಫಲ ಪಡೆಯುತ್ತಾರೆ. ಬೇರೆಯವರ ಒಳಿತಿಗಾಗಿ ಅಥವಾ ಅವರ ಮೋಕ್ಷಕ್ಕಾಗಿ ಪ್ರಬೋಧಿನಿ ಏಕಾದಶಿ ವ್ರತ ಮಾಡಿದರೆ ಅವರ ಜೊತೆ ಅವರ 100 ಉತ್ತಮ ವಂಶಸ್ಥರು ಕೂಡ ಮೋಕ್ಷ ಪಡೆಯುತ್ತಾರೆ. ಕಾರ್ತಿಕ ಮಾಸದಲ್ಲಿ ಶ್ರದ್ಧೆಯಿಂದ ವಿಷ್ಣು ಕಥೆಗಳನ್ನು ಕೇಳಿದ ವ್ಯಕ್ತಿಯು 100 ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯ ಪಡೆಯುತ್ತಾನೆ. ಶ್ರೀಹರಿ ನಿದ್ದೆಯಿಂದ ಏಳುವ ಪ್ರಬೋಧಿನಿ ಏಕಾದಶಿಯಂದು ವಿಷ್ಣು ಕಥೆಗಳನ್ನು ಕೇಳಿದ ವ್ಯಕ್ತಿ ಇಡೀ ಭೂಮಂಡಲವನ್ನು ದಾನ ಮಾಡಿದಷ್ಟು ಪುಣ್ಯ ಪಡೆಯುತ್ತಾನೆ. ವಿಷ್ಣು ಕಥೆಗಳನ್ನು ಇತರರಿಗೆ ಬೋಧಿಸುವವರು ದಿವ್ಯ ಲೋಕವನ್ನು ಪಡೆಯುತ್ತಾರೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಧರ್ಮರಾಜನಿಗೆ ಹೇಳಿದರು. ಹಾಗಾಗಿ ಸ್ನೇಹಿತರೆ, ನಾಳೆ ನಿಮ್ಮ ಕೈಯಲ್ಲಿ ವ್ರತ ಮಾಡಲು ಆಗದಿದ್ದರೆ, ಅಂದರೆ ಜಾಗರಣೆ ಉಪವಾಸ ಇರಲು ಆಗದಿದ್ದರೂ ಕೂಡ ಈಗ ನೀವು ಕೇಳಿದಂತ ಈ ವಿಷ್ಣು ಕಥೆಯಿಂದ ಎಷ್ಟೋ ಪುಣ್ಯ ಪಡೆದುಕೊಂಡಿದ್ದೀರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.